ನೋಡಿ, ದಿನೇ ದಿನೇ ನೆಲಮಂಗಲ ತಾಲೂಕಲ್ಲಿ ಋಷಭಾವತಿಯ ಕಿಚ್ಚು ಬಹಳ ವಿಜೃಂಭಣೆಯಿಂದ ಹೆಜ್ಜೆಳ್ತಾ ಇರ್ತಕ್ಕಂಥದ್ದು, ಜನಜಾಗೃತಿ ಆಗತ್ತೆ, ಬಹಳ ಸಂತೋಷ ತರ್ತಕ್ಕಂಥ ವಿಚಾರ. ನಾವು ಪ್ರಥಮದಿಂದ ಹೇಳ್ತಾ ಬರ್ತಾ ಇದೀವಿ, ಈ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಒಂದೇ ಒಂದನಿ ಋಷಭಾವತಿ ನೀರು ಬೇಡ ಅಂತೇಳಿ ನಾವು ಜನಗಳನ್ನ ಹೇಳ್ತಾ ಬರ್ತಾ ಇದ್ದೋ. ಈಗ ಜನಗಳೇ ಬುದ್ಧಿ ಕಲ್ತವ್ರೆ, ಈ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಕೂಡ ಋಷಭಾವತಿ ನೀರು ಒಂದನಿನೂ ಕೂಡ ಬೇಡ ಅಂತೇಳಿ. ನಾವೇನು ಒಬ್ರಿಗೆ ಹೇಳ್ಬೋದು, ಇಬ್ರಿಗೆ ಹೇಳ್ಬೋದು, ಎಲ್ರಿಗೂ ಹೇಳಕ್ಕಾಗುತ್ತಾ? ಇವತ್ತು ನೋಡ, ವಯಸ್ಸಾಗಿರ್ತಕ್ಕಂಥವ್ರು, ಮಹಿಳೆಯರು, ಸುಮಾರು 60-70 ವರ್ಷ ವಯಸ್ಸಾಗಿರ್ತಕ್ಕಂಥ ವೃದ್ಧರು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ನೀರು ಬೇಡ ಅಂತೇಳಿ ರಾಯರಪಳ್ಳದಲ್ಲಿ ಇವತ್ತು ದಂಗೆ ಇದ್ದವ್ರೆ. ಅವ್ರನ್ನ ಪೊಲೀಸ್ನವರು ನೀವು ಯಾವುದೇ ಕಾರಣಕ್ಕೂ ಕೂಡ ಪ್ರತಿಭಟನೆ ಮಾಡೋಂಥ ಇದಿಲ್ಲ, ಪರ್ಮಿಷನ್ ಹಾಗೆ ಅಂತೇಳಿ ಗೊಂದಲ ಸೃಷ್ಟಿ ಮಾಡಿ ಅರೆಸ್ಟ್ ಮಾಡೋಂಥ ಪ್ರತಿಕ್ರಿಯೆ ಮಾಡಿದ್ರು. ನಾವಿಂತ ಬಂಧನ ಮಾಡಲಿಕ್ಕೆ, ಆಮೇಲೆ ನಮ್ಮನ್ನ ಪೊಲೀಸ್ ಕರ್ಕೊಂಬರ್ಲಿಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಹೆದರ್ಕೊಳ್ಳೋಂಥ ಪ್ರಶ್ನೆನೇ ಇಲ್ಲ. ನಾವು ತಾಲೂಕಲ್ಲಿರ್ತಕ್ಕಂಥ ಮಹಾಜನತೆಯಲ್ಲಿ ಕೇಳೋದಿಷ್ಟೇ, ಪೊಲೀಸ್ನವ್ರು ಬರ್ತಾರೆ, ನಮ್ಮನ್ನ ಹೊಡಿತಾರೆ, ಬಡಿತಾರೆ, ಬಂಧಿಸ್ತಾರೆ ಅನ್ನೋ ಭಯ ಬಿಟ್ಟು ನಿಮ್ಮೂರ್ಗೆ ಆಗ್ತಾ ಇರ್ತಕ್ಕಂಥ ಕಾಮಗಾರಿ ನಿಲ್ಸಂತ ಪ್ರಯತ್ನ ಮಾಡಿ. ಇಡೀ ತಾಲೂಕಲ್ಲಿ ಪ್ರತಿಯೊಂದು ಕಡೆನೂ ಕೂಡ ಈ ಥರ ಎಲ್ಲ ಜನಗಳು ಕೂಡ ಎಚ್ಚೆತ್ಕೊಂಡ್ರೆ ಇದನ್ನ ಯಾವುದೇ ಕಾರಣಕ್ಕೂ ಕೂಡ ಒಂದನಿ ನಮ್ಮ ತಾಲೂಕಿಗೆ ಬಿಡ್ಲಿಕ್ಕೆ ಆಗದಂಗೆ ನಾವು ತಡೆಯಂಥ ಪ್ರಯತ್ನ ಖಂಡಿತ ಕೂಡ ಮಾಡ್ತೀವಿ. ನಾವು ಯಾರನ್ನೇ ಯಾವುದೇ ಸ್ಟೇಷನ್ನಾಗಲಿ, ಯಾವುದೇ ಪೊಲೀಸ್ ಸ್ಟೇಷನ್ ಆಗಲಿ, ನಮ್ಮ ಹೋರಾಟಗಾರನ್ನ, ನಮ್ಮ ರೈತರನ್ನ, ರೈತಾಪಿ ಜನಗಳನ್ನ ಒಂದೇ ಒಂದು ಅರೆಸ್ಟ್ ಮಾಡಿ FIR ಮಾಡೋಂಥ ಕೆಲಸ ಪೊಲೀಸವ್ರು ಮಾಡಿದ್ರೆ ನಾವು ಸ್ಟೇಷನ್ ಮುಂದೆ ದಂಡಿ ಮಾಡೋಂಥ ಕೆಲಸ ಖಂಡಿತ ಮಾಡ್ತೀವಿ. ಈಗ ಅದಕ್ಕೋಸ್ಕರ ಬಂದಿದ್ದೀವಿ. ಸರ್ಕಲ್ ಇನ್ಸ್ಪೆಕ್ಟರ್ ಹೇಳೋರಿಲ್ಲ, ಅವ್ರು ಕರ್ಸ್ಬಿಟ್ಟು ನಾವು ವಾಪಸ್ ಕಳ್ಸಂತ ಕೆಲಸ ಮಾಡ್ತೀವಿ. ನೀವು ಯಾವುದೇ ಕಾರಣಕ್ಕೂ ದಿಗ್ಭ್ರಮೆ ಆಗೋದ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ ಅದ್ ಕಡೆ ಎಲ್ಲರೂ ನೋಡಿ, ಇಷ್ಟೊಂದು ಜನ ಮಹಿಳೆಯರೆಲ್ಲ ಪಾಪ ಅವ್ರ ಉದ್ದೇಶ ಒಂದೇ, ಆ ಕೊಳಚೆ ನೀರು ನಮ್ಮ ತಾಲೂಕಿಗೆ ಯಾವುದೇ ಕಾರಣಕ್ಕೂ ಬೇಡ ಅಂತೇಳಿ. ಇದು ಎಂತ ಅನ್ಯಾಯ! ದುಡ್ಡು ಮಾಡ್ಲಿಕ್ಕೆ ಪದೇ ಹೇಳ್ತಾ ಬರ್ತಾ ಇದ್ದೀನಿ, ದುಡ್ಡು 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 ದುಡ್ಡು. ಮನುಷ್ಯ ಸತ್ತೋಗಿ ಏನು ಎತ್ಕೊಂಡು ಹೋಗಂತಿಲ್ಲ. ಇವತ್ತು ತಾಂಬಂದ ಕೊಳಚೆ ನೀರು ಬಿಡಬೇಕು ಅಂತ ಏನು ಪ್ರಯತ್ನ ಮಾಡ್ತಾವ್ರೆ, ಇದನ್ನ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ತಾಲೂಕಿಗೆ ಬೇಡ ಅಂತಕ್ಕಂಥದ್ದು ನಮ್ಮ ಉಗ್ರವಾದ ಹೋರಾಟ. ಆದ ಕಾರಣ ನಾಳೆ ಒಂದು ಸಣ್ಣ ಸಭೆ, ನಾಳೆ ಏನಲ್ಲಿ ಆಗ್ತದೆ ಅಂತಕ್ಕಂಥದ್ದು ನೋಡ್ಲಿಬೇಕಾದ್ರೆ ಇಡೀ ತಾಲೂಕಿನ ಜನತೆಯಲ್ಲಿ ನಾನು ಕೈ ಜೋಡಿಸಿ ಮನೆ ಮಾಡೋದಿಷ್ಟೇ. ನಾಳೆ 10:00 ಬಿದ್ಲೂರು ಗಂಗಮ್ಮನ ಕ್ಷೇತ್ರದಲ್ಲಿ, ಅಂದ್ರೆ ಇಡೀ ನಮ್ಮ 5-6 ಡಿಸ್ಟಿಕ್ಕಲ್ಲಿ ಬಿದ್ಲೂರು ಗಂಗಮ್ಮನ ದೇವಸ್ಥಾನ ಅಂತಂದ್ರೆ ಪ್ರಸಿದ್ಧವಾದ ಕ್ಷೇತ್ರ. ಯಾರಿಗಾರು ಮನೆ ಸಣ್ಣ ಹೊಟ್ಟೆನ ಬಂದು ಸಾಕು, ನಮ್ಮ ಮನೆ ತಾಯಿಂದಿರಿ ಹೆಣ್ಮಕ್ಳುಗಳಿಗೆ ಅಲ್ಲೋಗಿ ಪೂಜೆ ಮಾಡೋದ್ರ ಮುಖಾಂತರ ಅದನ್ನ ಬಗೆಹರಿಸೋಣ ಪ್ರಯತ್ನ ಮಾಡ್ತಾರೆ. ಆ ಪ್ರಸಿದ್ಧವಾದ ಕ್ಷೇತ್ರದಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು, ನಮ್ಮ ಜಸ್ಟಿಸ್ ಗೋಪಾಲ್ ಗೌಡ್ರು ಮತ್ತೆ ಆಂಜನೇಯ ರೆಡ್ಡಿ ಅವರು, ನಮ್ಮ ತಾಲೂಕು ಅಧ್ಯಕ್ಷ ಅಂದಾನಪ್ಪರ ಅಧ್ಯಕ್ಷತೆಯಲ್ಲಿ, ಹಲವಾರು ಜನ ಮಾಜಿ ಶಾಸಕರ ನೇತೃತ್ವದಲ್ಲಿ ನಮ್ಮ ತಾಲೂಕಿರತಕ್ಕಂಥ ಇದನ್ನು ವಿರೋಧ ಮಾಡ್ತಾ ಇರತಕ್ಕಂಥ ಪ್ರಜ್ಞಾವಂತರೆಲ್ಲ ಸೇರಿ ನಾಳೆ ತಾಲೂಕಿಗೆ ಒಂದು ಒಳ್ಳೆ ಮೆಸೇಜ್ ಕೊಡುವಂಥ ಕೆಲಸ ಮಾಡ್ತಾ ಇದ್ದೀವಿ. ನಾನು ಈ ತಾಲೂಕಲ್ಲಿ ಜನತೆಯಲ್ಲಿ ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ. ನಾಳೆ ಏನು ರಾಜಕೀಯ ಕಾರ್ಯಕ್ರಮ ಅಲ್ಲ ಅದು. ನಾವು ಗಾಡಿ ಕಳಿಸ್ತಿಲ್ಲ, ಸೈಕಲ್ ಆಗಾದ್ರೂ ಸರಿನೇ ಆ ಕಾರ್ಯಕ್ರಮಕ್ಕೆ ಬಂದು ಜಸ್ಟಿಸ್ ಗೋಪಾಲ್, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಬಂದು ಇದು ಸರಿ ಇಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ನಾವು ಈಗಲೂ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಏನ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಸರ್ಕಾರಕ್ಕೆ ಮನವಿ ಕೊಡಬೇಕು. ಸುಪ್ರೀಂ ಕೋರ್ಟ್ ಜಡ್ಜಸ್ ಬಂದಾಗ ನಾಳೆ ಅವ್ರು ಹೇಳ್ತಾರೆ, ನಿಮ್ಗೆ ಯಾಕೆ ಈ ತಾಲೂಕಲ್ಲಿ ಈ ಕೊಳಚೆ ನೀರು ಬೇಡ ಅಂತ. ಯಾಕೆಂದ್ರೆ ಅವ್ರು ಅನುಭವಿಸ್ತಾರಲ್ಲ, ಚಿಕ್ಕಬಳ್ಳಾಪುರ, ಕೋಲಾರ ಅನುಭವಿಸ್ತಾರೆ. ಆದ ಕಾರಣ ನಾಳೆ ಎಲ್ಲರೂ ಕೂಡ ಇದೇ ನಿಮ್ಮನ್ನ ಆಹ್ವಾನ ಅಂತ ತಿಳಿತೀವಿ. ನಾಳೆ ಎಲ್ಲರೂ ಕೂಡ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೀನಿ. 10:00 ಆಮೇಲೆ ನಮಗೆ ಯಾರು ಎದುರುಕೊಳ್ಳೋ ಅವಶ್ಯಕತೆ ಇಲ್ಲ. ಅನುಮತಿ ಪತ್ರನೂ ಕೂಡ ಸಿಕ್ಕೈತೆ ನಮಗೆ. ಮೈಕ್ ಹಾಕಾಗಲಿ, ಸ್ಟೇಜ್ ಮಾಡೋಕ್ಕಾಗಲಿ ಬರ್ತಕ್ಕಂಥ ಪೊಲೀಸರು ಕೂಡ ನಮಗೆ ಸಹಮತ ಕೊಟ್ಟವ್ರೆ. ನೀವು ಯಾವ ರೀತಿಯಾದ ಪ್ರತಿಭಟನೆ ಮಾಡಿದ್ರು ಕೂಡ ನಾವು ನಾಳೆ ವಿರೋಧ ಮಾಡ್ಲಿಕ್ಕೆ ಹೋಗಲ್ಲ. ನೀವು ಯಾವುದೇ ರೀತಿ ಸರ್ಕಾರದ ಗಮನ ತರಿಸಂತ ಕೆಲಸ ಮಾಡ್ತೀರಿ ಖಂಡಿತ ಮಾಡಿ ಅಂತೇಳಿ ಶಾಂತಿಯುತವಾಗಿ ನಾವು ಸರ್ಕಾರ ಗಮನ ತರಂತ ಪ್ರಯತ್ನ ಮಾಡೋಣ. ನಾವೇನು ಅಲ್ಲಿ ಯಾರ ಮೇಲೆ ದಬ್ಬಾಳಿಕೆ ಮಾಡಲಿಕ್ಕೆ ಹೋಗ್ತಾ ಇಲ್ಲ. ಜನಗಳ ಮನವೊಲಿಸಂತ ಕೆಲಸ ಮಾಡ್ತಾರೆ. ಆದರೆ ಪರ್ಮಿಷನ್ ಕೂಡ ಸಿಕ್ಕಿರೋದ್ರಿಂದ ನಾಳೆ ಎಲ್ಲ ತಾಲೂಕಿರ್ತಕ್ಕಂಥ ಎಲ್ಲ ಜನತೆನೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮ ಯಶಸ್ವಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ. ಹೋರಾಟ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಾ, ಆದರೆ ವಿರೋಧ ಪಕ್ಷದ ನಾಯಕರುಗಳು ಹೋರಾಟ ಮಾಡ್ತಾ ಇರೋದೇ ಆಡಳಿತ ಪಕ್ಷದ ವಿರುದ್ಧವಾಗಿ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಹೋರಾಟ ಮಾಡುವಂಥ ಕೆಲಸಕ್ಕೆ ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಹತ್ತಿಕ್ಕುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆ ಆದಂತಹ ಒಂದು ಪ್ರತಿಭಟನೆಯಲ್ಲಿ ನಿಮ್ಮಗಳಿಗೆ ಒಂದು ಅವಕಾಶವನ್ನು ಕೊಡದೆ ಕಾಂಗ್ರೆಸ್ ಬೆಂಬಲಿತ ವ್ಯಕ್ತಿಗಳಿಗೆ ಅಲ್ಲಿ ವೇದಿಕೆ ಮುಖಾಂತರ ಭರ್ಜರಿ ಭಾಷಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಿಮ್ಮ ವಿರುದ್ಧ ಸಾಕಷ್ಟು ವಿಚಾರಗಳನ್ನ ಮಾತಾಡ್ತಾ ಇದ್ದಾರೆ. ನಿಮ್ಮ ವಿಚಾರ ಮಾತಾಡ್ತಾ ಇದ್ರು ಕೂಡ ಎಲ್ಲೋ ಒಂದ್ ಕಡೆ ನಿಮ್ಮನ್ನು ಕುಗ್ಸುವಂತ ಪ್ರಯತ್ನ ಆಗ್ತಾ ಇದೆ. ಈ ಋಷಭಾವತಿ ಒಂದು ಹೋರಾಟದಿಂದ ಹಿಂಸರಿಯುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ನೋಡಿ. ತಾಲೂಕಲ್ಲಿ ಮೊನ್ನೆ ನಮ್ಮ ಕಾಂಗ್ರೆಸ್ ಕೆಲವು ಸ್ನೇಹಿತರುಗಳೆಲ್ಲ ಸೇರ್ಕೊಂಡು ನನ್ನ ವಿರುದ್ಧವಾಗಿ ಪ್ರತಿಭಟನೆ ಮಾಡಿರ್ತಕ್ಕಂಥ ತಾಲೂಕಿನ ಜನತೆನೂ ಕೂಡ ನೋಡಿದ್ದೀನಿ, ನಾನು ಕೂಡ ನೋಡಿದ್ದೀನಿ. ನನಗೆ ಅವ್ರಿಗೇನೋ ಚೆನ್ನಾಗಿ ಮಾತಾಡೋಕ್ಕೂ ಕೂಡ ಬರ್ತದೆ. ನಾನು ಅವತ್ತು ಬೆಳಗ್ಗೆನೇ ಪ್ರತಿಕ್ರಿಯೆ ಕೊಡ್ಬೋದಾಗಿತ್ತು. ಬಟ್ ನನ್ನ ಉದ್ದೇಶ ಇಷ್ಟೇ, 28ನೇ ತಾರೀಕು ಜಸ್ಟಿಸ್ ಗೋಪಾಲ್ ಗೌಡ್ರು ಬರ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿ ಆಗಬೇಕು. ಅವ್ರು ನನ್ನ ಬೈಕಂಡ್ಲಿ ಏನೇನೋ ಪಾಪ ಹೇಳ್ತಾರೆ ಕಾಂಗ್ರೆಸ್ ಮುಖಂಡರುಗಳೆಲ್ಲ. ನಾನೇನು ಅರಣ್ಯದಲ್ಲಿ ಎಂಥದೋ ಕ್ರಷರ್ ನಡೆಸ್ತಾ ಇಲ್ಲ, ಗೋಮಾಳದಲ್ಲಿ ಲೇಔಟ್ ಮಾಡಿ ಯಾರಿಗೂ ಮಾರಿಲ್ಲ ಅಂತ. ಓಂ ಸ್ವಾಮಿ, ಸತ್ಯ ನೀವು ಹೇಳ್ತಾ ಇರ್ತಕ್ಕಂಥದ್ದು. ನಾನು ಅರಣ್ಯದಲ್ಲಿ ಕೃಷಿ ನಡೆಸೋದಕ್ಕೋಸ್ಕರ ನನ್ನ ಕೃಷಿನೂ ನಡೀತಾ ಇದೆ. ನೀವು ಪಾಪ ಲೀಗಲ್ಲ ಕೃಷಿ ನಡೆಸ್ತಾ ಇದ್ದೀರಲ್ಲ, ನಿಮ್ಮ ಕ್ವಾರಿ, ಆ ಕ್ವಾರಿ ಯಾಕೆ ನಿಂತಿದೆ ಅಂತ ಕೇಳಬೇಕಲ್ಲ ನಾನು.
ನಂದೇನು ಅರಣ್ಯ ಐತೆ ಪಾಪ ನಿಮ್ಮ ಸರ್ಕಾರ ಕೈಲಿ ನನ್ನ ಹಿಡಿಯೋಕ್ಕಾಗ್ತಾ ಇಲ್ಲ. ಬಟ್ ಆದರೆ ನಿಮ್ದು ಇಲೀಗಲ್ ಆಗಿರ್ತಕ್ಕಂಥ ಕ್ವಾರಿ ನಡೀತಾ ಇದೆ. ಅದ್ರ ಜೊತೆಲಿ ಯಾರು ಪೆಟ್ಟಂಗಡಿ ಇಟ್ಕೊಂಡಿರೋ ಕಲ್ಲ ನಾನು ಮಾತಾಡಿಸ್ತಾರೆ ಪಾಪ. 300 ರೂಪಾಯಿ ಕಾಸು ಕೊಟ್ಟು ಕರ್ಕೊಂಬಂದು ನನ್ನ ವಿರುದ್ಧ ಪ್ರತಿಭಟನೆ ಮಾಡಿಸೋಂಥ ಪ್ರಯತ್ನ ಮಾಡ್ತಾರೆ. ನಾನು ಇಷ್ಟು ಜನ ಬಂದವರಲ್ಲ, ನಾನು ಕರೆದೇ ಇಲ್ಲ, ಅವರೆಲ್ಲ ಪ್ರೀತಿಗೋಸ್ಕರ ಬಂದಿರತಕ್ಕಂಥದ್ದು. ಈ ತಾಲೂಕಿನ ಅಳಿಗಳು ಬಂದಿರತಕ್ಕಂಥದ್ದು. ಮಿಸ್ಟರ್ ಗೋವಿಂದರಾಜ್ ಅವರೇ, ನಾನೆಲ್ಲೂ ಕೂಡ ನಿಮ್ಮ ವಿಚಾರ ಇಲ್ಲಿವರೆಗೂ ಚರ್ಚೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ನೀವು ಏನೇನೋ ಪಾಪ ಯಾವ ಆಯ್ಕಂತೇನೋ ಮಾತು ಕಟ್ಕೊಂಡು ನನ್ನ ಬಗ್ಗೆ ಮಾತಾಡಿದಿರ ನಿನ್ನೆ. ನಾನು ನಿಮ್ಗೆಲ್ಲ ಉತ್ತರ ಕೊಡೋದ ಟೈಮು ನಾಳೆ ಈ ಕಾರ್ಯಕ್ರಮ ಮುಗಿದ್ಮೇಲೆ ಪತ್ರಿಕಾಗೋಷ್ಠಿ ಕರಿತೀನಿ. ಅಲ್ಲಿ ಯಾವ್ಯಾವ ಬಕೆಟ್ಗಳೆಲ್ಲ ಮಾತಾಡವಲ್ಲ, ಅವಕ್ಕೆ ಯಾವಕ್ಕೂ ಕೂಡ ಒಂದೇ ಒಂದು ಗ್ರಾಮ ಪಂಚಾಯತ್ ಗೆಲ್ಲಕ್ಕೂ ಕೂಡ ಯೋಗ್ಯತೆ ಇಲ್ಲ. ಇಲ್ಲಿ ಹೋರಾಟ, ನಾನು ಋಷಭಾವತಿ ಹೋರಾಟನ ಅದನ್ನ ಹಿಂದಿಕ್ಬೇಕು. ನಾನೆಲ್ಲರೂ ಕೂಡ ಒಂದು ಮಾಧ್ಯಮದ ಮುಖಾಂತರ ಅವ್ರು ಕೇಳಿಕ್ ಬಯಸ್ತೀನಿ, ಯಾವುದೇ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಒಬ್ಬ ಕಾರ್ಯಕರ್ತ ವಿಚಾರ ಮಾತಾಡಲಿಲ್ಲ. ನನ್ನ ಭಾರತೀಯ ಜನತಾ ಪಾರ್ಟಿ ತಾಲೂಕು ಅಧ್ಯಕ್ಷರು ಮಾಡತಕ್ಕಂಥದ್ದು, ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ ಶಾಸಕರು ಏನೇನು ಮಾಡ್ತಾರೆ ಒಳ್ಳೇದು ಕೆಟ್ಟದ್ದನ್ನ ಯೋಚನೆ ಮಾಡಿ ವಿರೋಧ ಮಾಡ್ತಾ ಇದ್ದೀನಿ. ನೀವು ಋಷಭಾವತಿ ಬಿಡಿ ಅಂತ ಯಾವನ್ ಕೇಳಿರೋದು? ಅದನ್ನು ಮಾಡಿದ್ರೆ ಏನ್ ಮೊನ್ನೆ ಬಂದ್ಬಿಟ್ಟು ದೊಡ್ಡದಾಗಿ ಇಲಿಗಲ್ ಆಕ್ಟಿವಿಟಿ ಮಾಡ್ತಾನೆ, ಗೋ ಮಾಡಿದ್ರೆ ಜಾಗ ಮಾರಾಟ ಮಾಡ್ತಾವನೆ. ಪಾಪ ನೀವೆಲ್ಲ ನಿಯತ್ತಾಗಿದ್ದೀರಾ. ನಾನೊಬ್ಬ ಅದಕ್ಕೆ ನಿಮ್ಮ ತಹಸೀಲ್ದಾರ್ನ ಕಳಿಸಿ ನನ್ನ ಜಮೀನ್ ಮೇಲೆ ಅಕ್ವೈರ್ ಮಾಡಿ ದಾಳಿ ಮಾಡಿಸಿದ್ರಲ್ಲ, ಏನ್ ಕಾನೂನು ಕ್ರಮ ತಗೊಂಡಿದ್ದೀರಾ ನಾನೇ ಕೇಳ್ತಾ ಇದ್ದೀನಿ. ನನ್ನೇನ ಇಲಿಗಲ್ ಆಕ್ಟಿವಿಟಿ ಮಾಡ್ತಾರೆ, ಸತ್ಯ ಇದ್ರೆ ಕಾನೂನು ಇದ್ರೆ ಕ್ರಮ, ನಂಗೆ ಏನೈತೆ ತೊಂದರೆ ಆಗ್ಲಿ. ಪಾಪ ನೀವು ಲೀಗಲ್ ನಡೆಸಿರಂತ ಕ್ವಾರಿ ಹಾಕ್ತಿದ್ದೀರ ಅಂತ ಹೇಳ್ಬೇಕು ನನಗೆ. ನಂದು ಅರಣ್ಯದಲ್ಲಿ ಅವ್ನ ಹಾಕಂತ ಪತ್ರಿಕೆಯಲ್ಲಿ ಮಾತುಕಟ್ಟು ನಾನು ಹೇಳಿದಿರಲ್ಲ. ನಾನು ಲೀಗಲ್ ನಡೆಸ್ತಾ ಇರ್ತಕ್ಕಂಥ ಕ್ವಾರಿ ಯಾಕೆ ನಡೀತಾ ಇದೆ? ನಿಮ್ದು ಲೀಗಲ್ ಇರ್ತಕ್ಕಂಥ ಗ್ರಾನೈಟ್ ಕ್ವಾರಿ ಯಾಕೆ ನಿಂತೈತೆ ಅಂತ ಹೇಳ್ಬೇಕು ನಾಯಕರು. ನಾನು ನಿಮ್ಮ ವಿಚಾರ ಎಲ್ಲೂ ಮಾತಾಡಿರ್ಲಿಲ್ಲ. ಇವತ್ತಿನ ನಾನು ಇಬ್ಬರಿಸಿದಿರಾ, ನಾಳೆಯಿಂದ ನಾನೇನು ಅಂತಕ್ಕಂಥ ಮಾತು ಹೇಳ್ತಾ. ಆಮೇಲೆ ಇನ್ನೊಂದು ಹೇಳ್ತಾ ಇದ್ದೀನಿ, ನಿಮ್ಮಲ್ಲಿ ಒಂದು ಯಾವ್ದೋ ಒಂದು ಒಳ್ಳೆ ಇತ್ತು ಪಾಪ, ಅಲ್ಲಿ ಕಾಲ್ದಾರಿ ಬಿಟ್ಕೊಡ್ಬೇಕಲ್ಲಿ ಬಂಡೆ ಮೇಲೆ ಪಳ್ಳೆ ಅಂತೇಳಿ ಪಾಪ. ಆ ಊರಿಗೆ ಇವ್ರ ಜಮೀನಲ್ಲಿ ಒಂದು ಕಾಲ್ದಾರಿ ಆದೋಗ್ತದೆ, ಅದನ್ನ ಇಲ್ಲಿವರೆಗೂ ಬಿಟ್ಟಿಲ್ಲ. ತಹಸೀಲ್ದಾರ್ ಬರೋದು ತಡೀತಾರೆ. ನಾನು ವೈಯಕ್ತಿಕ ಯಾರ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ. ಅಲ್ಲಿ ಯಾವ್ಯಾವ ಬಲಿನೋ ಅದ್ಯಾವ್ದೋ ಕರೆನಾಯಿ ಮಾತಾಡ್ತಾ ಇತ್ತು ಪಾಪ, ಅದ್ಯಾವ್ದೋ ಬರ್ಗೆನಲ್ಲಿ ಒಂದು ಕರೆನಾಯಿ ಮಾತಾಡ್ತಾ ಇತ್ತು ಹಂಗೆ ಹಿಂಗೆ ಅಂತೇಳಿ. ಅವ್ನಿಗೆ ಮಾನ ಮರ್ಯಾದಿದ್ರೆ ಮನೆ ಒಳಗೆ ಸಂಸಾರ ನೆಟ್ಟು ಸಾಕೊಂಡು ಜೀವನ ಮಾಡೋದು ಕಲ್ತ್ಕೊಳ್ಳಿ. ಅವನು ನನ್ನ ಬಗ್ಗೆ ಮಾತಾಡೋಂಥ ವಿಚಾರಗಳು ಅವ್ನಿಗೆ ಮಾನ ಮರ್ಯಾದನೂ ಇಲ್ಲ, ಮಾತಾಡ್ತಕ್ಕಂಥ ಶಕ್ತಿನೂ ಕೂಡ ಇಲ್ಲ. ಅವಕ್ಕೆಲ್ಲ ನೋಡ್ರಿ, ಆ ಪೆಟ್ಟಂಗಡಿ ಇಟ್ಕೊಂಡಿರೋರ್ಗೆ, ಆ ಬಲೂನ್ಗಳಿಗೆ, ಗ್ರಾಮ ಪಂಚಾಯತ್ ಗೆಲ್ದಿರ್ತಕ್ಕ ಶಕ್ತಿ ಇರ್ತಕ್ಕಂಥವ್ರಿಗೆ ಋಷಭಾವತಿ ಯೋಜನೆ ಮುಗಿದ ಮೇಲೆ ನಾನು ಉತ್ತರ ಅಂತ ಕೊಡ್ತೀನಿ. ಅವ್ರಿಗೆ ಒಂದು ಸಂತೋಷ ಏನಪ್ಪಾ ಅಂದ್ರೆ, ಅವ್ರಿಗೆಲ್ಲೋ ಒಂದ್ ಕಡೆ ಅವ್ರಿಗೆ ಆ MLA ಗೆ ಮತ್ತೆ MLA ಹಿಂಬಾಲಕರಿಗೆ ನನ್ನ ಹೋರಾಟದ ಕಿಚ್ಚು ಎದೆ ಗುಂಡಿ ಅಲ್ಲಾಡ್ಸೈತೆ. ನನಗೆ ಅದು ಬೇಕಿತ್ತು. ಈ ತಾಲೂಕಲ್ಲಿ ಜನ ಸಂತೃಪ್ತಿ ಇವರ ಜೀವನ ಮಾಡಬೇಕು. ಏನ್ ನನ್ನ ವಿರುದ್ಧ ಪ್ರತಿಭಟನೆ ಮಾಡಿ ಜೇಕಾರ ಕೂಕಿ ಯಾರನ್ನ ಕರ್ಕೊಂಡು ಕೂಗಾಡ್ತಿರಲ್ರಿ, ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಜೀವನ ಮಾಡೋದು ಕಲ್ತ್ಕೊಳ್ರಿ. ನಿಮ್ಮ ಆತ್ಮಸಾಕ್ಷಿ ಮುಟ್ಕೊಂಡು ಜೀವನ ಮಾಡೋಕೆ ಅಲ್ಲೆಲ್ಲ ಬಂದವಲ್ಲ. ಈಗ ಅವ್ರಿಗೇನು ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ಲಿಲ್ಲ ಅಂದ್ರೆ ಬೆಳಗ್ಗೆ ಎದ್ರೆ MLA ಜೀವನ ಮಾಡಕ್ ಆಗಲ್ಲ. ನನ್ನ ವಿರುದ್ಧ ಮಾತಾಡ್ಲಿಲ್ಲ MLA ಮನೆ ಬಾಗ್ಲಿ ಸೇರ್ಸಲ್ಲ. ಅದಕ್ಕೆ ಪಾಪ ಅವರೆಲ್ಲ ಎತ್ಕಟ್ಟಿ ನನ್ನ ಕಾಸು ಕೊಟ್ಟು ನನ್ನ ವಿರುದ್ಧ ಮಾತಾಡಿಸ್ತವ್ರೆ. ಇದಕ್ಕೆಲ್ಲ ಜಗ್ಗ ಮಗ ಅಲ್ಲ, ಎದುರ್ಕೊಳ್ತಕ್ಕಂಥ ಮಗನೂ ನಾನಲ್ಲ. ಅವ್ರಿಂತ 100 ಪ್ರತಿಭಟನೆ ಮಾಡ್ಲಿ, ರೈತರಿಗೆ, ಸಾರ್ವಜನಿಕರಿಗೆ, ಋಷಭಾವತಿ ನೀರು ವಿಚಾರವಾಗಿ ನನ್ನ ಯಾವುದೇ ಕಾರಣಕ್ಕೂ ಕೂಡ ಕಟ್ಟಾಕ್ಲಿಕ್ಕೆ ಸಾಧ್ಯನೇ ಇಲ್ಲ. ನಿಮ್ಮ ಗುಂಡಿಗೆ ಡಬಲ್ ಇದ್ರೆ ಋಷಭಾವತಿ ನೀರ್ನ ಈ ತಾಲೂಕಿ ಬಿಡದಂತ ತಡಿತೀವಿ ನಾವು. ನೀವು ಬೇಕು ಅಂತ ಹೇಳ್ರಿ. ನಿಮ್ಮ ಹೋರಾಟ ಧರ್ಮದ ಯುದ್ಧ ಕುರುಕ್ಷೇತ್ರ ಪ್ರಾರಂಭ ಆಗೈತೆ. ಯಾರಿಗೆ ಧರ್ಮ ಆಗೈತದ ಅಧರ್ಮ ಆಗೈತೆ ಅಂತಕ್ಕಂಥ ವಿಚಾರ ಚೆಕ್ ಮಾಡಿ ನೋಡ್ಲಿ. ಇವತ್ತು ನನ್ನ ಭ್ರಷ್ಟ ಅಂತೇಳಿ ನಿರ್ಮಿಸಕ್ ಹೋಗಿದ್ರಲ್ಲ, ಇಲ್ಲಿವರೆಗೂ ನಾನು ನಿಮ್ಮ